ಕೆಂಪೇಗೌಡರ 27ನೇ ತಾರೀಕು ಬರ್ತಕ್ಕಂಥ ಜಯಂತಿಯನ್ನು ಆಚರಿಸಲು ನಾವು ತಾಲೂಕ್ ಪಂಚಾಯತಿ ಕೇಂದ್ರದಲ್ಲಿ ಸೇರಿದ್ದೀವಿ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರೇ, ಅದೇ ರೀತಿ ಸಂಘದ ಅಧ್ಯಕ್ಷ ಅಂತ ಶಿವಣ್ಣ ಅವರೇ, ನಮ್ಮ ತಹಶೀಲ್ದಾರ್ ಅಂತ ವಿಕಾಸ್ ಚಕ್ರವರ್ತಿ, ನಮ್ಮ ರಘುಪತ್ ರೆಡ್ಡಿ ಅವರು, ನಮ್ಮ ಇಒ ಸರ್ವೇಶ್ ಅವರು, ನಮ್ಮ ಸ್ವತಂತ್ರ ಸಚಿವ ಜಗದೀಶ್ ಅವರು, ಮತ್ತೆ ನಮ್ಮ ನಾಗರಾಜ್ ಅವರು, ರವಿ, ನಮ್ಮ ಎಲ್ಲರ ಸ್ಟಾಫ್, ಎಲ್ಲ ಸಂಘದ ಪದಾಧಿಕಾರಿಗಳು, ಮುಖಂಡರು, ಅದ್ರ ಜೊತೆಗೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಮ್ಗೆಲ್ಲರಿಗೂ ನಮಸ್ಕರಿಸ್ತಾ, ಈ ಒಂದು ಕಾರ್ಯಕ್ರಮ ನಾವು 2017ರಲ್ಲಿ ತುಂಬಾ ಅದ್ದೂರಿಯಾಗಿ ನಮ್ಮ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಿದ್ವಿ. ಸುಮಾರು 97 ಮಾಡಿದ್ವಿ, ಮತ್ತೆ 2017 ಮಾಡಿದ್ವಿ. ಆವಾಗಲಿಂದ ಇದುವರೆಗೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಮ್ದೇ ಆದಂತಹ ಕುಂದುಕೊರತೆಗಳು ಸಮಸ್ಯೆಗಳಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಮುಂದೂಡ್ತಾನೆ ಬರ್ತಾ ಇದ್ವಿ. ಸಿಂಪಲ್ ಆಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ. ಇವಾಗ ಅದು ಆ ಕಾಲ ಕೂಡಿ ಬಂದಿದೆ ಅನ್ಸುತ್ತೆ. ಇವಾಗ ನಾವು ನಮ್ಮ ಮಾಜಿ ಶಾಸಕ ಅಂತ ನಾಗೇಶ್ ಅವರು ನಮ್ಗೊಂದು ಜಾಗ ಕೊಟ್ಟರು. ಅವ್ರದೇ ಕಿಮ್ಮತ್ತು ಸಮೇತ ಟ್ಯಾಕ್ಸ್ ಕಟ್ಟಿ ನಮ್ಗೆ ಸೌಂದರ್ಯ ಸರ್ಕಲ್ ಸ್ಟ್ಯಾಚ್ಯೂ ಬೀಳೋಕೆ ಅವರು 18/22 ಜಾಗ ಕೊಟ್ಟರು. ಅದ್ರಲ್ಲಿ ನಾವು ಕೆಂಪೇಗೌಡ ಸ್ಟ್ಯಾಚ್ಯೂ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ವಿ. ಸುಮಾರು ಅದೆಲ್ಲ ನಮ್ಮ ಅಧ್ಯಕ್ಷರು ಹೇಳ್ತಾರೆ, ಒಂದು 25-26 ತಾರೀಕು ನಾವು ಆ ಸ್ಟ್ಯಾಚ್ಯೂನ ಇನಾಗ್ರೇಷನ್ ಸ್ಟ್ಯಾಚ್ಯೂ ನಾವು ಇಡ್ತೀವಿ. ಇನಾಗ್ರೇಷನ್ ಮಾಡೋದಿಲ್ಲ, ಸ್ಥಾಪನೆ ಮಾಡ್ತೀವಿ. ಮತ್ತೆ ಒಂದಿನ ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮನ ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ 1997 ಹೆಂಗ್ ಮಾಡಿದೀವಿ, 2017 ಹೆಂಗ್ ಮಾಡಿದೀವಿ, ಅದನ್ನ ಆ ರೆಕಾರ್ಡ್ ಅನ್ನ ತಿರುವು ಮಾಡ್ಬೇಕು ಅಂತ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ನಾವು ತಮ್ಮಲ್ಲಿ ನಮ್ಮ ಶಾಸಕರಲ್ಲಿ ಮನವಿ ಮಾಡೋದಿಷ್ಟೇ, ಈ ಒಂದು ಒಕ್ಕಲಿಗ ಜನಾಂಗಕ್ಕೆ ಎಲ್ಲಾ ಸಮುದಾಯಕ್ಕೂ ಆಗ್ಲೇ ನಮ್ಮ ದಿವಂಗತ ಆನಂದಗೌಡ ಶ್ರೀನಿವಾಸ್ ಅವರು ಅನೇಕ ನಿವೇಶನ ಕೊಟ್ಟರು. ಆವಾಗ ಸರ್ಕಾರದಿಂದ 25 ಲಕ್ಷ, 15 ಲಕ್ಷ, 20 ಲಕ್ಷ ಆಗ್ಲೇ ಗ್ರಾಂಟ್ ಕೊಡಿಸಿ ಎಲ್ಲಾ ಸಮುದಾಯ ಭವನಗೂ ಮಾಡಿದ್ದಾರೆ. ಅದೇ ರೀತಿ ನಮಗೂ ಮಾಡಿದ್ದಾರೆ. ಅಲ್ಲಿಂದ ಅದಾದ್ಮೇಲೆ ನಮ್ಮ ಕೊತ್ತೂರು ಮನಾಥ್ ಅವರು ನಮ್ಮ ಸಮುದಾಯ ಭವನಕ್ಕೆ ಇವಾಗ ನಾವು ಇದು ಕಟ್ಟಿದ್ದೀವಿ ಟ್ರೈನಿಂಗ್. ಅದಕ್ಕೂ ಅವರು ವೈಯಕ್ತಿಕವಾಗಿ ಒಂದು 50 ಲಕ್ಷ ಕೊಟ್ಟರು. ಅದ್ರ ಜೊತೆಗೆ ನಮ್ಮ ಮಾಜಿ ಶಾಸಕರು ನಾಗೇಶ್ ಅವರು ಚೌಲ್ಟ್ರಿಗೂ ಮತ್ತೆ ಅಲ್ಲಿ ಕಾಂಕ್ರೀಟ್ ಹಾಕಬೇಕು ಎಲ್ಲ ಅವರು ಯಾವುದೇ ಆದಂತ ಗ್ರಾಂಟ್ ಒಂದು 25-30 ಲಕ್ಷ 25 ಲಕ್ಷ ಅವ್ರು ಹಾಕ್ಕೊಟ್ಟಿದ್ದಾರೆ. ಒಂದು ದಾರಿನೂ ಮಾಡಿಸ್ಕೊಟ್ಟಿದ್ದಾರೆ ಅವರು. ತಮ್ಮಲ್ಲಿ ನಮ್ಮ ಮನವಿ ಇಷ್ಟೇ, ನಮಗೆ ಅಲ್ಲಿ ಎಂಟ್ರಿ ಎಕ್ಸಿಟ್ ಇದೆ. ಇವಾಗ ಎಂಟ್ರಿ ಆಗಿದೆ, ಎಕ್ಸಿಟ್ ದಾರಿ ಒಂದು ಸ್ವಲ್ಪ ಕಾಂಪೌಂಡ್ ನಿರ್ಮಾಣಕ್ಕೆ ತಾವು ಈ ಸಭೆ ಮುಖಾಂತರ ನಾವು ಮಾತುಕೊಡ್ಬೇಕು. ಅಲ್ಲಿ ತಮ್ಮ ಮನವಿ ಪ್ಲಸ್ ಒತ್ತಾಯ ಎರಡನ್ನು ಮಾತುಕೊಡ್ಬೇಕು ಅಂತ ಈ ಒಂದು ಕಾರ್ಯಕ್ರಮ ನಾವು ಮಾಡ್ಕೊಂಡಿರೋ ಪ್ರಕಾರ ಎಲ್ಲ ಆಫೀಸ್ಗಳಲ್ಲಿ, ಎಲ್ಲ ಕಚೇರಿಗಳಲ್ಲಿ ಸಿಂಪಲ್ ಆಗಿ 22ನೇ ತಾರೀಕು ಆಚರಣೆ ಮಾಡ್ಬೇಕು ಅಂತ ನಾವು ನಮ್ಮ ಅನಿಸಿಕೆಗಳಿದೆ. ಇವಾಗ ಮತ್ತೆ ಸಭೆಯಲ್ಲಿ ಏನ್ ತೀರ್ಮಾನ ಆದ್ರೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಮತ್ತೆ ಮುಂದಿನ ನೆಕ್ಸ್ಟ್ ಮಂತ್ ನಾವು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ಬೇಕು ಅಂತ ನಾವು ಡಿ.ಕೆ. ಶಿವಕುಮಾರ್, ಕುಮಾರಸ್ವಾಮಿ, ಅಶೋಕ್ ಅವ್ರನ್ನ ಇವನ್ನೆಲ್ಲ ಕರೆಸಿ, ಲಕ್ಷ್ಮೀನಾರಾಯಣ ಎಲ್ಲರೂ ಕರೆಸಿ ಚರಿತ್ರೆ ದಾಖಲೆ ಹಾಕೋ ರೀತಿ ನಾವು ಮಾಡ್ಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಅದಕ್ಕೆಲ್ಲರೂ ತಾವು ಸಹಕರಿಸಬೇಕು ಅಂತ ತಮ್ಮನ್ನು ಮನವಿ ಮಾಡಿ ಈ ಒಂದು ಅವಕಾಶ ಕೊಡು ತಮ್ಮೆಲ್ಲರೂ ಹೊಂದಿಸಿ ನನ್ನ ಮಾತು.